ವಾಚ್ ಅಂತೂ ಸಖತ್ತಾಗಿದೆ. ದುಬೈಯಲ್ಲಿ ಏನು ಗೊತ್ತಾ ಸ್ಪೆಷಲ್ಲು, ಲಾಕ್ ಮಾಡೋ ಚೆನ್ನಾಗಿದೆ ಅಲ್ಲ. ಈ ಥರ ಡಿಫ್ರೆಂಟ್ ಚಾಕ್ಲೇಟ್ಸ್ಗಳು ತೊಗೊಂಬಂದಿದ್ದೀವಿ. ಸರಿ, ಒರಿಜಿನಲ್ ಆಯಿಲ್ ಇದು. ಇದನ್ನೇ ಹಾಕಿ ಪರ್ಫ್ಯೂಮ್ಗಳನ್ನ ಮಾಡೋ ಅಂಥದ್ದು. ಪಿಸ್ತಾ ನಟ್ಸ್, ಫುಲ್ ನಟ್ಸ್ ಇರುತ್ತೆ. ಪಿಸ್ತಾ ಬರೀ. ಬ್ಯಾಗ್ ಕೂಡ ಒಳ್ಳೆ ಮಾಡ್ರನ್ ಆಗಿದೆ. ಬೈ ಫೇಮಸ್ ಕುನಾಫಾ ಚಾಕ್ಲೇಟ್ಸ್ ನೋಡಿ, ಒಳ್ಳೆ ವೆಯ್ಟ್ ಇದೆ ಇದು. ಆರ್ಟ್ ಯಾಕೋ ಸಾಫ್ಟ್ ಆಗಿದೆ ಈ ಡೇಟ್ಸ್ಗಳೆಲ್ಲ, ಗೊತ್ತಾ. ಏನೇನು ತಂದಿದ್ದೀವಿ ಅಂತ ಇವಾಗ ಓಪನ್ ಮಾಡ್ತಿದ್ದೀನಿ ನೋಡಿ ಗೈಸ್. ಇಷ್ಟು ತಗೊಂಬಂದಿದ್ದೀವಿ. ಚಾಕ್ಲೇಟ್ಸ್, ಬ್ಯಾಗ್ಸ್, ಇದೆಲ್ಲ ಚಾಕ್ಲೇಟ್ಸ್ಗಳು, ಬ್ಯಾಗ್ಸ್, ಮತ್ತು ಸ್ವಲ್ಪ ನನ್ನ ಫ್ರೆಂಡ್ಸ್ಗೆಲ್ಲ ಗಿಫ್ಟು, ಮತ್ತು ಫ್ಯಾಮಿಲಿಯವರ ಗಿಫ್ಟು ಅದೆಲ್ಲ ತಂದಿದ್ದೀವಿ ನೋಡಿ. ಚಾಕ್ಲೇಟ್ ಎಲ್ಲ ಈ ಥರ ಇದೆ. ಚಾಕ್ಲೇಟ್ ಎಲ್ಲ ಹಾಕ್ತೀನಿ ಇತ್ತು. ಮತ್ತು ಸ್ವಲ್ಪ ಪರ್ಫ್ಯೂಮ್ಗಳು, ಅಂದರೆ ಆಯಿಲ್ ಇದೆ ಆಯಿತಾ, ಒರಿಜಿನಲ್ ಪರ್ಫ್ಯೂಮ್ಸ್ ಇದೆಲ್ಲ. ಅಂದರೆ ಆಯಿಲ್ ಅಂತ ಹೇಳ್ತಾರೆ ಇದಕ್ಕೆ, ಒರಿಜಿನಲ್ ಥರ ಸ್ವಲ್ಪ ತೊಗೊಂಬಂದಿದ್ದೀನಿ, ತೋರಿಸ್ತೀನಿ ರೀ. ಇದು ಇಷ್ಟು ತಂದಿದ್ದೀನಿ. ನೆಕ್ಸ್ಟ್ ಚಾಕ್ಲೇಟ್ಸ್ ನೋಡಿ, ಇದು ಚಾಕ್ಲೇಟ್ಸು, ಮತ್ತು ಇದು ಚಾಕ್ಲೇಟು. ಓಕೆ, ನೆಕ್ಸ್ಟ್ ಬಂದು ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಚೆನ್ನಾಗಿದೆಯಾ ನೋಡಿ, ನೈಸ್ ಅಲ್ವಾ, ಚೆನ್ನಾಗಿದೆ ಇದೊಂದು. ನೆಕ್ಸ್ಟ್ ಇದೊಂದು ಹ್ಯಾಂಡ್ ಬ್ಯಾಗು. ಇನ್ನೂ ಯಾವುದು ನನ್ನ ಟ್ಯಾಗ್ಸ್ಗಳು ಯಾವುದೂ ತೆಗ್ದೇ ಇಲ್ಲ, ತೆಗಿಬೇಕು. ಇದೊಂದು ಈ ಥರ ಇದೆ. ಹೇಗಿದೆ ಈ ಬ್ಯಾಗ್? ಓಕೆ, ನೆಕ್ಸ್ಟ್ ಇದೊಂದು ವಾಚು, ನನ್ನ ಗಿಫ್ಟ್ ಕೊಡೋಕ್ಕೆ. ಪರ್ಸ್ಗಳು 2 ಈ ಥರ ಇದೆ. ಪರ್ಸ್ ತೋರಿಸ್ತೀನಿ. ಈ ಥರ ಮೆನ್ಸ್ಗೆ, ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಆ ಥರ ಕೊಡೋಕ್ಕೆ. ಈ ಪರ್ಸು ಸೇಮ್ ಇದೆ, ಕಲರ್ ಚೇಂಜ್ ಅಷ್ಟೆ. ಇದು 2. ನೆಕ್ಸ್ಟ್ ಬಂದು ಇದೊಂದು ವಾಚ್. ಈ ವಾಚ್ ಅಂತೂ ಸಖತ್ತಾಗಿದೆ. ಜಾನ್ ಕೂಪರ್ ಅಂತ ವಾಚ್ ಹೆಸರು, ಬ್ರ್ಯಾಂಡ್ ಹೆಸರು ಇದು. ಇರಿ ಓಪನ್ ಮಾಡ್ತೀನಿ, ಒಂದೇ ಕೈಯಲ್ಲಿ ಮಾಡ್ತಿದ್ದೀನಿ. ನನಗಂತೂ ಇವತ್ತು ಸಖತ್ ಇಷ್ಟ ಆಯಿತು ನೋಡಿ. ಇದನ್ನು ಯಾರಿಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ಇದು ನನ್ನ ಬೆಸ್ಟ್ ಫ್ರೆಂಡಿಗೆ ತೊಗೊಂಬಂದಿರೋದು ವಾಚು. ಹೇಗಿದೆ? ನನಗೊಬ್ಬಳು ಬೆಸ್ಟ್ ಫ್ರೆಂಡ್ ಇದ್ದಾಳೆ. ನಾನು ದುಬೈಗೆ ಹೋಗಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಜೊತೆ ಮಾತೇ ಬಿಟ್ಬಿಟ್ಟಿದ್ಲು ಅವಳು. ಒಂದೂವರೆ ವರ್ಷ ಮಾತೇ ಆಡಿಲ್ಲ. ಆಮೇಲೆ ನಾವು ಬರೋದು ಗೊತ್ತಾಗಿರಲಿಲ್ಲ. ಆಮೇಲೆ ಅವಳೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಇದು ವಾಚ್ ಸ್ಟಾರ್ಟ್ ಆಯ್ತು ಇಲ್ಲಿ ದುಬೈಯಲ್ಲಿ. ಸರಿ, ನೀವೇ ಊರಿಗೆ ಹೋಗೋಣ ಅಂತಿದ್ವಲ್ಲ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ರೆಡಿ ಆಗ್ತಿದ್ವಿ. ಆವಾಗ ಕಾಲ್ ಮಾಡಿ ಎಲ್ಲ ಮಾತಾಡೋ ಒಂದು ಸಮಾಧಾನ ಆಯಿತು ನನಗೆ. ಅವಳೇ ನನ್ನ ಬೆಸ್ಟ್ ಫ್ರೆಂಡ್ ಆಯಿತಾ. ಅವಳಿಗೆ ಇದು ವಾಚ್ ಗಿಫ್ಟ್ ಮಾಡ್ತೀನಿ. ಅವಳಿಗೆ ಗೊತ್ತಿಲ್ಲ, ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಹೇಗಿದೆ ಈ ವಾಚು? ಸೂಪರ್ ಆಗಿದೆ ಅಲ್ಲ. ನನಗೆ ಸಖತ್ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ನಾನು ಇನ್ನೂ ಇಲ್ಲಿ ಕವರೆಲ್ಲ ಇದೆ, ನಾನು ಅದನ್ನು ಓಪನ್ ಮಾಡಿಲ್ಲ. ಸೊ ಹೀಗಿದೆ, ಹೀಗೆ ಇಟ್ಕೊಂಡು ಕವರ್ ಮಾಡೋದು ಅಷ್ಟೇ. ಇಲ್ಲಿ ಇಟ್ಬಿಡೋಣ. ಚಾಕ್ಲೇಟ್ಸು, ಯಾಕೆಂದರೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಇರ್ತಾರಲ್ಲ, ಅದೆಲ್ಲ ಕೊಡಬೇಕಲ್ವ. ಇದು ಅಷ್ಟೇ, ಎಲ್ಲ ಡಿಫ್ರೆಂಟ್ ಚಾಕ್ಲೇಟ್ಸ್ಗಳೆಲ್ಲ ತೊಗೊಂಡ್ಬಂದಿದ್ದೀವಿ. ಗಿಫ್ಟ್ ಕವರ್ಗಳು ಕೂಡ ತೊಗೊಂಡು ಬಂದಿದ್ದೀನಿ ನಾನು, ಅದರಲ್ಲಿ ಹಾಕಿ ಕೊಡಬೇಕು. ಇದು ಹೇಗಿದೆ ಗೈಸ್ ಬ್ಯಾಗು? ಸಖತ್ತಾಗಿದೆ ಅಲ್ಲ ಇದು. ಇದು ನನ್ನ ಫ್ರೆಂಡ್ಗೆ ಕೊಡೋಕ್ಕೆ ತಂದಿರೋದು. ಎಲ್ಲ ಇವಾಗಲೇ ಹೇಳಬಾರ್ದು, ಬಟ್ ಹೇಗಿದೆ ನೋಡಿ ಬ್ಯಾಗ್, ಚೆನ್ನಾಗಿದೆಯಾ? ಇದು ಸ್ಲಿಂಗ್ ಬ್ಯಾಗ್ ಇದು.
ಸ್ಲಿಂಗ್ ಹಾಕ್ಕೊಬೋದು. ಒಳಗಡೆ ಇದೆ ಸ್ಲಿಂಗ್ಸ್ ಎಲ್ಲ 2 in 1. ನೋಡಿ ಇಲ್ಲೊಂದು ಹಾರ್ಟ್ ಇದೆ, ಒಳ್ಳೆ ವೆಯ್ಟ್ ಇದೆ ಇದು ಹಾರ್ಟ್. ಚೆನ್ನಾಗಿ ಅನಿಸ್ತು, ಗಿಫ್ಟೆಲ್ಲ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಈ ಬ್ಯಾಗ್ ತೊಗೊಂಬಂದೆ. ಇದ್ರೊಳಗಡೆ ಇನ್ನೂ ಒಂದಿದೆ ಪೌಚ್ ಥರ, ತೋರಿಸ್ತೀನಿ ರೀ. ಈ ಥರ ಇದೆಯಾ, ಇದು ಲಾಕ್ ಹಂಗಿದೆ. ಇದನ್ನು ಹಿಂಗೆ ಓಪನ್ ಮಾಡಿ ಈ ಥರ ಇದ್ರೊಳಗಡೆ ಒಂದು ಪೌಚ್ ಥರ ಇದೆ, ಈ ಥರ ಇದೆ. ಅಷ್ಟೇ, ಚೆನ್ನಾಗಿದೆ ಈ ಬ್ಯಾಗ್. ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು. ಇದು ಸ್ಲಿಂಗ್ ಬ್ಯಾಗ್ ಇದೆ, ಈ ಥರ ಇದೆ ನೋಡಿ ಸ್ಲಿಂಗ್, ಈ ಥರ ಇದೆ ಸ್ಲಿಂಗು. ಇದ್ರೆ ಹಾಕೊಬೋದು, ಬೇಡ ಅಂದರೆ ಈ ಥರನೂ ಸುಮ್ಮನೆ ಹಿಂಗೆ ಸ್ಟೈಲಾಗಿ ಇಟ್ಕೊಬೋದು. ಲಾಕ್ ಮಾಡೋ ಚೆನ್ನಾಗಿದೆ ಅಲ್ಲ, ಈ ಥರ ಲಾಕ್ ಆಗುತ್ತೆ. ಹಿಂಗೆ ಮಾಡಿದ್ರೆ ಓಪನ್ ಆಗುತ್ತೆ, ಈ ಥರ ಮಾಡಿದ್ರೆ ಲಾಕ್. ಅಷ್ಟೇ, ಬ್ಯಾಗ್ ಮಾತ್ರ ಸಖತ್ತಾಗಿ ಇಷ್ಟ ಆಯ್ತು ನನಗೆ. ಚೆನ್ನಾಗಿದೆಯಾ, ನಿಮ್ಗೆ ಇಷ್ಟ ಆಯ್ತಾ ಈ ಬ್ಯಾಗ್? ಓಕೆ, ನೆಕ್ಸ್ಟು ಚಾಕ್ಲೇಟ್ಸ್. ಈಗೇನು ಚಾಕ್ಲೇಟ್ಸ್ ಇದೆ, ಫೇಮಸ್ ಕೊನಪ್ಪ ಚಾಕ್ಲೇಟ್. ಮತ್ತು ಚಾಕ್ಲೇಟ್ಸ್ ಡಿಫ್ರೆಂಟ್ ಚಾಕ್ಲೇಟ್ಸ್ಗಳು ತೊಗೊಂಬಂದಿದ್ದೀವಿ ಸರಿ. ನೋಡಿ, ಟೋಬಲ್ರಾನ್ ಫೇಮಸ್ ಚಾಕ್ಲೇಟ್. ಇದನ್ನು ಈ ಚಾಕ್ಲೇಟ್ ನನ್ನ ಮುದ್ದು ಫ್ರೆಂಡ್ಗೆ ತುಂಬಾ ಇಷ್ಟ, ಸೊ ಅದಕ್ಕೋಸ್ಕರ ತಂದಿದ್ದೀವಿ. 6 ಪೀಸ್ ಇದೆ, 1 2 3 4 5 6 ಪೀಸಸ್ ಇದೆ ಇದರಲ್ಲಿ. ಟೋಬಲ್ರಾನ್ ಚೆನ್ನಾಗಿರುತ್ತೆ ಇದು, ಆ್ಯಕ್ಚುಲಿ ಸಖತ್ತಾಗಿರುತ್ತೆ ಚಾಕ್ಲೇಟ್. ಇದು ಚಾಕ್ಲೇಟ್ಸೇ ಹೀಗಿದೆ, ಇದು ಕೂಡ ಚಾಕ್ಲೇಟ್ಸೇ. ಚೆನ್ನಾಗಿದೆಯಾ? ಈ ಥರ ಫುಲ್ಲು ಡಿಫ್ರೆಂಟಾಗಿ ತೊಗೊಂಡು ಬಂದಿದ್ದೀವಿ ಸರಿ, ವೆರೈಟಿಯಾಗಿ ಈ ಥರ ಇದೆ ಇದು ಈ ಚಾಕ್ಲೇಟ್. ಈಗೇನು ಚಾಕ್ಲೇಟ್, ಈ ಥರ ಇದೆ ಚಾಕ್ಲೇಟ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ಮತ್ತು ಡೇಟ್ಸ್, ಇವಾಗ ಡೇಟ್ಸ್ಗಳು ಸುಮಾರು ತಂದಿದ್ದೀವಿ ನೋಡಿ. ಡೇಟ್ಸು ಇದು ಈ ಥರ ಇದೆ ನೋಡಿ ಡೇಟ್ಸ್. ಅಲ್ಲೆಲ್ಲ ಫೇಮಸ್ ಚಾಕ್ಲೇಟ್ಸ್ ಮತ್ತು ಡೇಟ್ಸ್ ಅಲ್ವಾ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅಕ್ಕ ಸಾಫ್ಟಾಗಿದೆ ಈ ಡೇಟ್ಸ್ಗಳೆಲ್ಲ, ಗೊತ್ತಾ ನೋಡಿ, ಸಾಫ್ಟ್ ಅಂದರೆ ಸಾಫ್ಟ್ ಆಗಿದೆ. ಈ ಥರ ಡೇಟ್ಸ್ ತಂದಿದ್ದೀವಿ. ಈ ಥರ ಇನ್ನೂ ಇಲ್ಲಿ ಇಷ್ಟಿದೆ ನೋಡ್ಬೋದು. ಈ ಥರ ಇಷ್ಟಿದೆ ಡೇಟ್ಸು, ಪ್ಯಾಕ್ ಇದೆ ಡೇಟ್ಸು. ಇದೆಲ್ಲ ಡೇಟ್ಸೇನೆ. ಇದು ಅಂದರೆ ವೆರೈಟಿ ಡೇಟ್ಸ್ಗಳು ತೊಗೊಂಬಂದಿದ್ದೀವಿ. ಎಲ್ಲರಿಗೂ ಇದರಲ್ಲಿ ಶೇರ್ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಬಂದೆ. ಕ್ಯೂಟ್ ಅನ್ನಿಸ್ತು ನನಗೆ ಆ್ಯಕ್ಚುಲಿ. ಇದು ಚೆನ್ನಾಗಿದೆ ಅಲ್ಲ, ಸ್ಲಿಂಗ್ ಇದೆ ನೋಡಿ ಇಲ್ಲಿ, ಚೈನ್. ಆ್ಯಕ್ಚುಲಿ ಇಷ್ಟೇ ಸಿಂಪಲ್ ಆಗಿದೆ. ಫೈನಲಿ ಇದೊಂದು ಬ್ಯಾಗು ನೋಡಿ ಹೇಗಿದೆ. ಇದು 2 in 1. ಇದನ್ನು ಕೂಡ ಸ್ಲಿಂಗು ಇದೆ, ಮತ್ತು ಈ ಥರ ನಾವು ಹಾಕೊಬೋದು. ಶಾರ್ಟ್ ಆ್ಯಂಡ್ ಲಾಂಗ್ ಎರಡೂ ಇದೆ. ಈ ಥರ ಇದೆ, ಇದು ಸ್ಲಿಂಗ್ ಇದೆ ಇದರಲ್ಲೂ. ಮತ್ತು ಈ ಬ್ಯಾಗ್ ತುಂಬಾ ಇಷ್ಟ ಆಯಿತು. ಒಳ್ಳೆ ಸಾಫ್ಟಾಗಿದೆ, ಸಖತ್ತಾಗಿದೆ, ಚೆನ್ನಾಗಿ ಅನ್ನಿಸ್ತು. ಬ್ಯಾಗ್ ಕೂಡ ಒಳ್ಳೆ ಮಾಡ್ರನ್ ಆಗಿದೆ, ಚೆನ್ನಾಗಿದೆ. ಹೀಗಿದೆ ನೋಡಿ, ತೊಗೊಂಡು ಬಂದಿದ್ದೀವಿ. ಸೊ ಪ್ಯಾಕ್ ಎಲ್ಲ ಮಾಡಬೇಕು, ಎಲ್ಲ ಚಾಕ್ಲೇಟ್ಸ್ಗಳನ್ನ ಮಿಕ್ಸ್ ಮಾಡಬೇಕು. ಈ ಥರ ಕವರ್ಸ್ಗಳು ತೊಗೊಂಡು ಬಂದಿದ್ದೀನಿ ನಾನು, ಹೇಗಿದೆ ಅಂತ ತೋರಿಸ್ತೀನಿ. ಚಾಕ್ಲೇಟ್ ಅದೆಲ್ಲ ಪ್ಯಾಕ್ ಮಾಡೋಕ್ಕೆ ಎಷ್ಟು ಕವರ್ಸ್ ಇದೆ ಇದರಲ್ಲಿ, 25 ಕವರ್ಸ್ ಇದೆ. ಈ ಥರ ಇದೆ ಬ್ಯಾಗ್ಸು, ದೊಡ್ಡದಾಗಿದೆ. ಇದರಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ. ಇದೆ, ಇದನ್ನು ಇದರಲ್ಲಿ ಚಾಕ್ಲೇಟ್ಸ್ ಅದೆಲ್ಲ ಹಾಕಿ ಈ ಥರ ಹಿಂಗೆ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಈ ಥರ ಒಂದು ಬ್ಯಾಗ್ಗಳು ಕೂಡ ತೊಗೊಂಡಿದ್ದೀನಿ. ಇದು ಹೇಗಿದೆ ತೋರಿಸ್ತೀನಿ. ಓಪನ್ ಮಾಡ್ಬೋದು, ಹಿಂಗೆ ಇಷ್ಟು ಬರುತ್ತೆ.
ಇದ್ರ ಜೊತೆಗೆ ಡೇಟ್ಸ್ಗಳು ಕೂಡ ಬಾಕ್ಸ್ಗಳಲ್ಲಿ ಕೊಡೋದು ಆ ಥರ. ಬನ್ನಿ ಇವಾಗ ಪ್ಯಾಕ್ ಮಾಡುವ. ಇಲ್ಲೂ ಎಲ್ಲ ಚಾಕ್ಲೇಟ್ಸ್ಗಳನ್ನೆಲ್ಲ ಓಪನ್ ಮಾಡ್ಕೊತೀನಿ. ಸುರಿಮಳೆ ಚಾಕ್ಲೇಟ್ಸ್ಗಳು ಸುರಿಮಳೆ. ಸಾಕಷ್ಟು ಓಪನ್ ಮಾಡಿರೋದು, ಒಂದೊಂದೇ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಎಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ. ಓಪನ್ ಮಾಡಿ ಮಾಡಿ ಹಿಂಗೆ ಕವರ್ ಒಳಗಡೆನೇ ಇಡೋಣ, ಎಲ್ಲ ಮಿಕ್ಸ್ ಆಗಿಬಿಟ್ರೆ ಕಷ್ಟ ಅಲ್ವಾ, ಆಮೇಲೆ ಯಾವುದ್ಯಾವ್ದು ಎಷ್ಟೆಷ್ಟು ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಈ ಥರ ಓಪನ್ ಮಾಡಿ ಮಾಡಿ ಈ ಥರ ಇಟ್ಕೊಂಡ್ರೆ ಆಯಿತು. ಈ ಥರ ಹಂಗೆಲ್ಲ ಕಟ್ ಮಾಡಿ ಇದನ್ನು ಈ ಥರ ಇಟ್ಕೊಂಡ್ಬಿಡೋಣ. ಇಲ್ಲಾಂದರೆ ಈಗ ನೋಡಿ, ಈಗ ಗೊತ್ತಿಲ್ಲದೆ 3 ಬೇರೆ ಮಿಕ್ಸ್ ಮಾಡಿಬಿಟ್ಟೆ. 3 ಅಲ್ವಾ, ಓಕೆ ಮಿಕ್ಸ್ ಮಾಡಿ ಹಾಕ್ಬೋದು. ಬಾಕಿದೆಲ್ಲ ಈ ಥರ ಕಟ್ ಮಾಡಿಡೋಣ. ದುಬೈ ಫೇಮಸ್ ಕುನಾಫಾ ಚಾಕ್ಲೇಟ್ಸ್. ದುಬೈಯಲ್ಲಿ ಏನು ಗೊತ್ತಾ ಸ್ಪೆಷಲ್ಲು ಅಂದರೆ ಎಲ್ಲ ಬರೀ ಚಾಕ್ಲೇಟ್ಸು, ಬೇರೆ ವೆರೈಟಿ ಚಾಕ್ಲೇಟ್ಸ್ಗಳಿರುತ್ತೆ ಗೈಸ್. ದುಬೈಯಲ್ಲಿ ಎಷ್ಟು ಥರ ಚಾಕ್ಲೇಟ್ಸ್ಗಳು ಬೇಕು ಅವೆಲ್ಲನೂ ಇರುತ್ತೆ. ಈ ಥರ ಹಿಂಗೆ ಮಾಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚಾಕ್ಲೇಟ್ಸ್. ಡೇಟ್ಸ್ಗಳು ಸಪ್ರೇಟಾಗೆ ಕೊಡೋಣ ಅಲ್ವಾ. ಓಕೆ ಬನ್ನಿ ಇವಾಗ ಪ್ಯಾಕ್ ಮಾಡುವ. ಈ ಥರ ಒಂದು ಪ್ಯಾಕ್ ಮಾಡಿಬಿಟ್ಟು ಇವಾಗ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ನೋಡಿ 2 3 ಇದು 1 2 ಇದು ಈ ಥರ ನೋಡಿ. ಇದರಲ್ಲಿ ಆಲ್ಮಂಡ್ಸ್ ಇದೆ, ಮತ್ತು ಡೇಟ್ಸ್ ಇದೆ, ಮತ್ತು ಚಾಕ್ಲೇಟ್ಸ್ ಇದೆ. ಇಷ್ಟಿದೆ. ಇದು ಒಂದು ಚಾಕ್ಲೇಟಲ್ಲಿ ಹಿಂಗಿರುತ್ತೆ. ಈ ಥರ ಎಲ್ಲ ಡಿಫ್ರೆಂಟ್ ಆಗಿ ಚಾಕ್ಲೇಟ್ ತೊಗೊಂಬಂದಿದ್ದೀನಿ. ಇದು ಒಂದು 4, ಮತ್ತು ಕುನಾಫಾ ಚಾಕ್ಲೇಟ್ಸು ಇದೊಂದು 2, ಮತ್ತು ಪಿಸ್ತಾ ಚಾಕ್ಲೇಟ್ಸ್. ಇದು ನೋಡಿ ಈ ಥರ ಕ್ರೀಮಿಯಾಗಿ ಬರುತ್ತೆ, ಮೇಲ್ಗಡೆ ಪಿಸ್ತಾ ಇರುತ್ತೆ, ಮತ್ತು ಒಳಗಡೆ ಈ ಥರ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ಈ ಥರ ಸಖತ್ತಾಗಿರುತ್ತೆ ತಿನ್ನೋಕೆ ಮಾತ್ರ. ಇದು ಒಂದು ಓಪನ್ ಮಾಡಿ ತೋರಿಸ್ಲಾ ನಿಮಗೆ? ತಿನ್ನೋಕೆ ಮೂಡಿಲ್ಲ ನನಗೆ, ಅದು ಒಂದು ಓಪನ್ ಮಾಡಿ ತೋರಿಸ್ತೀನಿ ರೀ. ಓಪನ್ ಮಾಡೋಕ್ಕಾಗ್ತಲ್ಲ. ಈ ಥರ ಇದೆ ಗೈಸ್ ನೋಡಿ. ಫುಲ್ ಪಿಸ್ತಾ ಫುಲ್ ನಟ್ಸ್ ಇರುತ್ತೆ, ಪಿಸ್ತಾ ಬರೀ. ಇದನ್ನ ಇವಾಗ ಕಚ್ಬಿಟ್ಟು ತೋರಿಸ್ತೀನಿ ರೀ. ಓಯ್ಸ್ ನೋಡಿ, ಅದರಲ್ಲಿ 1 2 ಹಾಕೋದು ಇದ್ರೊಳಗಡೆ. ಈ ಥರ ನಮಗೆ ಎಲ್ಲ ವೆರೈಟೀಸ್ ಹಾಕಿ ಅಷ್ಟು ದಿನ ಬಿಟ್ಟು ಬರ್ತೀವಲ್ವ ಗೈಸ್, ಏನು ಈ ಥರ ತಂದಿಲ್ಲ ಅಂತಂದರೆ ಏನು ಚೆನ್ನಾಗಿರುತ್ತೆ. ನಮ್ಮ ಫ್ಯಾಮಿಲಿಗೆ, ನಮ್ಮ ಫ್ರೆಂಡ್ಸ್ಗೆ ಕೊಡದೇ ಇರೋದು ಅಂಥದ್ದು ಇನ್ನೇನಕ್ಕೆ ಅಲ್ವಾ ಗೈಸ್. ಇದರಲ್ಲೂ ಒಂದು 4 ಹಾಕ್ತೀನಿ ಗೈಸ್. ಈ ಥರ ಎಲ್ಲ ಹಾಕಿ ಇಷ್ಟಿಷ್ಟು ಹಾಕಿ ಇದ್ರ ಮೇಲೊಂದು ಡೇಟ್ಸ್ ಹಾಕಬೇಕು. ಈ ಥರ ಹಾಕಿ ಪ್ಯಾಕ್ ಮಾಡಿ ಇಡ್ತೀನಿ. ತೋರಿಸ್ತೀನಿ ಫೈನಲಾಗಿ ಎಷ್ಟು ಪ್ಯಾಕ್ ಮಾಡಿ ಇಟ್ಟಿರ್ತೀನಿ ಅಂತ ಗೈಸ್. ಬನ್ನಿ ನೋಡೋಣ. ಗೈಸ್ ನೋಡಿ, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಕಾಣಿಸ್ತಿದ್ಯಾ? ಈ ಥರ ಇಷ್ಟ ಆಗಿದೆ. ಅದೇ ಒಂದು 25 ಪ್ಯಾಕ್ ಇತ್ತು. ಎಲ್ಲದಕ್ಕೂ ಮಿಕ್ಸ್ ಮಾಡಿ ಇಷ್ಟು ಪ್ಯಾಕ್ ಮಾಡಿಟ್ಟಿದ್ದೀನಿ. ಇನ್ನು ಡೇಟ್ಸ್ ಎಲ್ಲ ಬೇರೆ ಪ್ಯಾಕಿಂಗ್ ಮಾಡಿ ಹಾಕಬೇಕು ಗೈಸ್. ಇದು ಎಲ್ಲರಿಗೂ ಈಗ ಶೇರ್ ಮಾಡಬೇಕು. ಇನ್ನೂ ಡೇಟ್ಸ್ ಇದೆ ಇಲ್ಲಿ ನೋಡ್ಬೋದು. ಡೇಟ್ಸ್ ಬೇರೆ ಪ್ಯಾಕ್ ಮಾಡಬೇಕು. ಇವಾಗ ನೋಡಿ ಈ ಥರ ಪ್ಯಾಕ್ ಮಾಡಿದ್ದೀನಿ. ಅಂದರೆ ಅದರೊಳಗಡೆ ಒಂದು ಗಿಫ್ಟ್ ಬ್ಯಾಗ್ ಥರ ಮಾಡಿ ಈ ಥರ ಬ್ಯಾಗ್ ರೆಡಿ ಮಾಡಿ ಕೊಡುವ ಎಲ್ಲರಿಗೂ ಅಂತ ಹೇಳಿ. ಹೇಗಿದೆ ಐಡಿಯಾ? ಇದ್ರ ಜೊತೆ ನಾನು ಪರ್ಫ್ಯೂಮ್ ತೊಗೊಂಡಿದ್ದೀನಲ್ಲ ಅದು, ಮತ್ತು ಪರ್ಸು ಬ್ಯಾಗ್ಸ್ ಏನು ತೊಗೊಂಡಿದ್ದೇನೆ ಅದು.
ಗೈಸ್ ಇಲ್ಲಿ ನೋಡಿ, ಇವಾಗ ಇದು ಆಯಿಲ್ ಆಯಿತಾ. ಆಯಿಲ್ ಅಂತಂದರೆ ಪರ್ಫ್ಯೂಮು ಎಲ್ಲ ಮಾಡ್ತಾರಲ್ಲ ಅದಕ್ಕೆ. ಪರ್ಫ್ಯೂಮ್ ಅಂತಂದರೆ ದೊಡ್ಡ ದೊಡ್ಡ ಬಾಟಲ್ಸ್ಗಳಿರುತ್ತಲ್ಲ ಅದು ಪರ್ಫ್ಯೂಮ್ ಅಂತ ಹೇಳ್ತಾರೆ. ಇದಕ್ಕೆ ಆಯಿಲ್ ಅಂತ ಹೇಳ್ತಾರೆ. ಇದು ಒರಿಜಿನಲ್ ಆಯಿಲ್ ಇದು. ಇದನ್ನೇ ಹಾಕಿ ಪರ್ಫ್ಯೂಮ್ಗಳನ್ನ ಮಾಡೋ ಅಂಥದ್ದು. ನೋಡಿ, ಇದು ಒರಿಜಿನಲ್ ತೊಗೊಂಬಂದಿದ್ದೀನಿ. ಇದು ಆಯಿಲ್ ಅಂತ ಹೇಳ್ತಾರೆ. ಇಷ್ಟು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ಗಳಲ್ಲಿ ಕೊಡೋಕ್ಕೆ. ಇದ್ರ ಜೊತೆಗೆ ಇದು ಮತ್ತು ಬ್ಯಾಗ್ಸ್ ಏನು ತಂದಿದ್ದೀನೋ ಅದನ್ನು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಗೈಸ್, ಫುಲ್ ಮೆಸ್ಸಿ ಆಗಿದೆ ರೂಮ್ ಎಲ್ಲ. ಏನು ಅಂದ್ಕೊಂಬೇಡಿ, ಇನ್ನೂ ಡೇಟ್ಸ್ಗಳು ಕೊಡಬೇಕಾಯ್ತಾ, ಡೇಟ್ಸು ಪ್ಯಾಕ್ ಮಾಡಬೇಕು. ಇಷ್ಟ ಆಗಿತ್ತು ಗೈಸ್ ನನ್ನ ಈ ವಿಡಿಯೋ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಗೈಸ್. ಫುಲ್ ಲವ್. ಬಾಯ್.